ನಿನ್ನೆ ಘಟನೆ ಆದ ಕೂಡಲೇ ಹೋರಾಟಕ್ಕೆ ಇದ್ರಿ, ನಿಮ್ಮ ಆಗ್ರಹನೂ ಅದೇ ಇತ್ತು, ಒಂದು ನಮ್ಮ ತೆಗೆದುಕೊಟ್ರೆ ಇಲ್ಲ ಎನ್ಕೌಂಟರ್ ಮಾಡಿ ಸಂಜೆ ಒಳಗೆ ಎನ್ಕೌಂಟರ್ ಮಾಡಿ. ಇದು ಒಂದು ನಮ್ಮ ಇಡೀ ಕರ್ನಾಟಕದ ಮಟ್ಟಿಗೆ ಇದೊಂದು ಐತಿಹಾಸಿಕವಾದಂಥ ಒಂದು ಪ್ರಕರಣ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ಎಷ್ಟೋ ಒಂದು ಹತ್ಯೆಗಳು ಇವತ್ತಿನ ದಿವಸ ಮಹಿಳೆಯರ ಮೇಲೆ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ರು ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ನ್ಯಾಯವನ್ನ ಕೊಡದೇ ಇದ್ದದಕ್ಕೋಸ್ಕರವಾಗಿ ನಾವೆಲ್ಲ ತುಂಬಾ ಆಕ್ರೋಶಭರಿತರಾಗಿದ್ವಿ. ಎಲ್ಲ ನಮ್ಮ ತಾಯಂದ್ರು, ನಮ್ಮೆಲ್ಲ ತಂಗಿಯಂದ್ರು ಎಲ್ಲರೂ ಸೇರ್ಕೊಂಡು ಬಿಟ್ಟು ನಾವು ಎಲ್ಲಾ ಪ್ರಕರಣಗಳ ಜೊತೆ ಇದನ್ನು ಕೂಡ ಎಲ್ಲಿ ಮುಚ್ಚಾಕ್ತಾರೆ, ಎಲ್ಲಿ ಇದನ್ನು ಕೂಡ ನ್ಯಾಯಾಲಯಕ್ಕೆ ತಿರುಗಾಡಿಸ್ಕೊಂಡು ಅವನಿಗೆ ಊಟ ಹಾಕಿಸಿ ಬಿರಿಯಾನಿ ಕೊಟ್ಟು ಕೋಟಲಿಟ್ಟು ಜೈಲಲ್ಲಿ ಕೊಡಿಸು ತಿರುಗಾಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಒಂದು ಆಕ್ರೋಶ ನಮಗಾಗಿತ್ತು. ಯಾಕಂದ್ರೆ ಅಲ್ಲಿ ಸತ್ತೋಗಿರೋದು ಯಾರಪ್ಪ ಅಂತಂದ್ರೆ ಬರೀ 5 ವರ್ಷ ಕೂಡ ಸರಿಯಾಗಿ ತುಂಬದಿರುವಂತ ಒಂದು ಮಗು, ಆ ಮಗುವಿನ ಮೇಲೆ ಅಂತ ಒಂದು ದೌರ್ಜನ್ಯಿಸುವಂತ ಒಂದು ಪಾಪಿ ಏನದಾನೆ, ಆ ಪಾಪಿಗೆ ಇಮಿಡಿಯೇಟ್ ಆಗಿ ನೀವು ಎನ್ಕೌಂಟರ್ ನೀವಾದ್ರೂ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಕೈಲಾದ್ರೂ ಕೊಡಬೇಕು ಅನ್ನೋ ಒಂದು ಆಗ್ರಹ ನಮ್ದಾಗಿತ್ತು. ಆ ಆಗ್ರಹ ಬಿಟ್ರೆ ಬೇರೆ ನಮ್ದು ಯಾವುದು ಕೂಡ ಇರಲಿಲ್ಲ. ನಾವು ಆ ಒಂದು ನಿಟ್ಟಲ್ಲಿ ನಾವು ಹೋರಾಟ ಕೂತಿದ್ವಿ. ಅದಾದ್ಮೇಲೆ ಸಾಯಂಕಾಲ ಹೊತ್ತಿಗೆ ಅಂತಂದ್ರೆ ನಮಗೊಂದು ಒಳ್ಳೆ ಶುಭ ಸುದ್ದಿ ಬಂತು. ನಿನ್ನೆ ಬಂದ್ಬಿಟ್ಟು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ PS ಆದಂತ ಅನ್ನಪೂರ್ಣ ಮೇಡಮ್ ಅವರು ಅವನ ಬಂಧನ ಮಾಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬೇರೆ ದಾರಿ ಕಾಣದೆ ಅವನು ವಾಪಸ್ ದಾಳಿ ಮಾಡಿದ ಸಂದರ್ಭದಲ್ಲಿ ಬೇರೆ ದಾರಿ ಕಾಣದೆ ಅವನನ್ನ ಎನ್ಕೌಂಟರ್ ಮಾಡಿ ಅವನನ್ನ ಸ್ಥಳದಲ್ಲೇ ಗುಂಡಿಕ್ಕು ಕೊಂದಾಕಿದ್ರು. ಒಂದು ಹುಚ್ಚು ನಾಯಿಯನ್ನ ಹೆಂಗ್ ಹೊಡಿತಾರೋ ಆ ಒಂದು ಹುಚ್ಚು ನಾಯಿ ತರ ಆ ಹುಚ್ಚು ನಾಯಿ ಹೊಡೆಯೋ ತರವಾಗಿ ಅದನ್ನ ನಿನ್ನೆ ಅವರು ಸಾಯಿಸಾಕಿದ್ದಾರೆ. ಆ ಮೂಲಕ ಆ ಸತ್ತಿರುವಂತ ಒಂದು ಏನನ್ನು ಕೂಸಿದೆ ಆ ಒಂದು ಕಂದಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಆ ಮೂಲಕವಾಗಿ ನಮ್ಮ ಒಂದು ಗಂಡೆ ಮೆಟ್ಟಿದ ನಾಡಿನ ಗಂಡೆದೆಯ ಕಮಿಷನರ್ ನಮ್ಮ ಎನ್ ಶಶಿಕುಮಾರ್ ಸಾಹೇಬರಿಗೆ ನಾವು ಎರಡೂ ಕೈ ಜೋಡಿಸಿ ನಾವು ಇವತ್ತಿನ ದಿವಸ ನಾವು ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಅನ್ನಪೂರ್ಣ ಮೇಡಮ್ ಅವರು ಇವತ್ತು ಹುಬ್ಬಳ್ಳಿನಲ್ಲಿ ಕಿತ್ತೂರು ಚೆನ್ನಮ್ಮನ ಸರ್ಕಲ್ನಲ್ಲಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಇಟ್ಟದ್ದು ಸಾರ್ಥಕ ಆಯಿತು. ಅವರ ರೂಪದಲ್ಲಿ ನಾವು ಕಿತ್ತೂರು ಚೆನ್ನಮ್ಮನ ನಾವು ನೋಡಿದ್ವಿ. ನಮ್ಮ ಒಂದು ಅಕ್ಕ, ನಮ್ಮ ತಂಗಿ, ನಮ್ಮ ಒಂದು ಹೆಣ್ಣುಮಕ್ಕಳ ಒಂದು ಸುರಕ್ಷತೆಗೋಸ್ಕರವಾಗಿ ಇವತ್ತು ನಮ್ಮ ಒಂದು ಸದೃಢವಾದಂಥ ಇಲಾಖೆ ನಮ್ಮ ಜೊತೆಗಿದೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಾಕಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ಅವರಿಗೆ ಚಿರ ಋಣಿಗಳಾಗಿರ್ತೀವಿ ಅಂತ ಈ ಮಾತು ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.